ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 3ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ತಿಳಿಸಿ ನನ್ನ ಚಾನೆಲ್ ಬಗ್ಗೆ ಅಂತ ಹೇಳ್ತಾ, ಈಗ ಈ 3ನೇ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳ ಸಹಿತವಾದಂತಹ ವಿವರಣೆಯನ್ನ ನಾನು ನೀಡ್ತಾ ಇದ್ದೇನೆ. ನೋಡಿ, ಮೊದಲಿಗೆ ಈ 3ನೇ ಭಾಗದಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಈ ರಶೀದ್ ಮನೆಯ ದಿನಚರಿ ಹೇಗೆ. ನಾದಿರ ಈಗ ರಶೀದ್ ಎನ್ನುವಂತಹ ವ್ಯಕ್ತಿಯನ್ನ ಮದುವೆಯಾಗಿ ಬಂದಿದ್ದಾಳೆ. ಆ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಮನೆಯ ದಿನಚರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ರಶೀದ್ ಮತ್ತು ನಾದಿರ ಒಂದ್ ರೀತಿಯಲ್ಲಿ ಅವರದು ಅನುರೂಪವಾದ ದಾಂಪತ್ಯ ಹೇಗೆ ವಿವರಿಸಿ ಎನ್ನುವಂತಹ ಪ್ರಶ್ನೆನೂ ಕೂಡ ಕೇಳ್ಬೋದು. ನೋಡಿ, ರಶೀದ್ ಮತ್ತು ನಾದಿರ ಅವರದು ಅನುರೂಪವಾದಂತಹ ದಾಂಪತ್ಯ ಅಥವಾ ತುಂಬಾ ಸುಖಕರವಾದಂತಹ ದಾಂಪತ್ಯ ಅಂತ ಕೇಳ್ಬೋದು. ಅಥವಾ ರಶೀದನ ಒಂದು ದಾಂಪತ್ಯದ ಜೀವನ ಹೇಗಿತ್ತು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಅದರೆಲ್ಲ ವಿಚಾರಗಳನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ಮುಂಚೆ ರಶೀದ್ನ ಮನೆಯ ದಿನಚರಿ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸೋಣ. ನೋಡಿ, ಇಲ್ಲಿ ಬೆಳಿಗ್ಗೆ ಎದ್ದು ಇಲ್ಲಿ ನಿತ್ಯ ಕರ್ಮಗಳನ್ನ ಮುಗಿಸಿದ ನಂತರ ನಮಾಜ್ ಮಾಡ್ತಕ್ಕಂಥದ್ದು, ಹಾಗೇನೆ ಅದರ ಬಳಿಕ ಮನೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಇಲ್ಲಿ ಈಗ ಅತ್ತೆ ಸೊಸೆಗೆನೆ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಕೋಳಿಯನ್ನ ಸಾಕುವಂತದ್ದಾಗಿರ್ಬೋದು, ಹಾಗೇನೆ ಅಲ್ಲಿ ಮೇಕೆಗಳನ್ನ ಇಲ್ಲಿ ನೋಡ್ಕೊಳ್ತಕ್ಕಂತಹ ಕೆಲಸಗಳಾಗಿರ್ಬೋದು. ಹಾಗೇನೆ ರಶೀದ್ ಬೆಳಗ್ಗೆ ಅವನು ಇದೆಲ್ಲ ಒಂದ್ ಕಡೆ ಆ ಕೆಲಸಕ್ಕೆ ಹೋಗ್ಬೇಕಾದಂತ ಸಂದರ್ಭದೊಳಗೆ ಚಹಾ ತಿಂಡಿ ಇದನ್ನೆಲ್ಲವನ್ನ ಮಾಡ್ಕೊಡ್ತಕ್ಕಂಥ ಎಲ್ಲಾ ಕೆಲಸವೂ ಕೂಡ ನಾದಿರಳೆ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಮುಗಿಸಿ ರಶೀದ್ ಏನ್ ಮಾಡ್ತಾ ಇದ್ದಾನೆ, ಮಣಿಪುರಕ್ಕೆ ಅವನ ಅಂಗಡಿ ಕೆಲಸಕ್ಕೆ ಅವನು ಹೋಗ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಅವನು ಬರ್ತಕ್ಕಂಥದ್ದು ರಾತ್ರಿ ತಡವಾದರೆ ಅಲ್ಲಿವರೆಗೂ ಕೂಡ ನಾದಿರ ಕಾಯ್ತಾ ಇದ್ಲು. ಕೊನೆಗೆ ಅವನು ಏನಾದ್ರೂ ಮಣಿಪುರದಿಂದ ಊರಿಗೆ ಬರ್ಬೇಕಾದಂತಹ ಸಂದರ್ಭದಲ್ಲಿ ಅವನು ಅಲ್ಲಿ ಚೆನ್ನಾಗಿರ್ತಕ್ಕಂತಹ ಮೀನಿದ್ರೆ ಆ ಮೀನನ್ನ ತರ್ತಾ ಇದ್ದ. ಆ ಮೀನುಗಳನ್ನ ತಂದು ಅದನ್ನ ಸಾರು ಮಾಡಿ ಅಥವಾ ಹುರಿದು ಅವರು ಇಲ್ಲಿ ರಾತ್ರಿ ನಮಾಜ್ ಆದ ಬಳಿಕ ಊಟವನ್ನ ಮಾಡ್ತಕ್ಕಂತಹ ಒಂದು ದಿನನಿತ್ಯದ ಒಂದು ದಿನಚರಿ ಇವರದಾಗಿತ್ತು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಶುಕ್ರವಾರ ಇವನು ಅಂಗಡಿಗೆ ಹೋಗ್ತಾ ಇರ್ಲಿಲ್ಲ. ಯಾರು? ರಶೀದ್ ಪ್ರತಿ ಶುಕ್ರವಾರ ಅವನ ಅಂಗಡಿಗೆ ಹೋಗ್ತಾ ಇರ್ಲಿಲ್ಲ. ಅವನು ಮನೆಯಲ್ಲಿಯೋ ಅಥವಾ ತೋಟದಲ್ಲೋ ಏನಾದರೂ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ತೋಟದಲ್ಲಿ ಏತದ ಬಾವಿಯಿಂದ ನೀರೆತ್ತಿ ತೆಂಗಿನ ಈ ಮಳಲಿಗೆ ಹಾಕ್ತಕ್ಕಂಥ ಗರಿಯನ್ನ ನೆನೆಸಿ ಆ ಗರಿಯನ್ನ ಎಣಿತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು. ಆ ಗರಿಯನ್ನ ಹೆಣದ ಮೇಲೆ ಅದನ್ನ ಇಲ್ಲಿ ಅತ್ತೆ ಅದನ್ನ ಮಾರಾಟ ಮಾಡ್ತಾ ಇದ್ಲು. ಇದೆಲ್ಲವೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೇನೆ ಇನ್ನೊಂದ್ ಕಡೆ ಇವನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಪ್ರತಿ ಶುಕ್ರವಾರ ಸಿನಿಮಾಗೆ ಹೋಗುವಂತಹ ಒಂದು ಅಭ್ಯಾಸ ಕೂಡ ಇತ್ತು ಅಥವಾ ಹವ್ಯಾಸ ಕೂಡ ಇತ್ತು ಅಂತಕ್ಕಂಥದ್ದು. ಪ್ರತಿ ಶುಕ್ರವಾರ ಅವನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ನಮಾಜ್ ಮುಗಿಸಿ ಮಧ್ಯಾಹ್ನ ಆದ್ಮೇಲೆ ಅವನು ನೇರವಾಗಿ ಶುಕ್ರವಾರ ಸಾಯಂಕಾಲ ಮಣಿಪುರಕ್ಕೆ ಹೋಗಿ ಅಲ್ಲಿ ಸಿನಿಮಾವನ್ನ ನೋಡು ಬರುವಂತಹ ಒಂದು ಪ್ರತೀತಿ ರಶೀದನದಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಮ್ಮೆ ಅವನೇನ್ ಮಾಡ್ತಾನೆ, ತನ್ನ ಹೆಂಡತಿ ಆಗಿರ್ತಕ್ಕಂತಹ ನಾದಿರಳನ್ನ ಕೇಳ್ತಾನೆ, ಸಿನಿಮಾಗೆ ಹೋಗೋಣ ಅಂತ ಹೇಳಿದಾಗ ಸಿನಿಮಾ ಅನ್ನುವಂತಹ ಒಂದು ಕಲ್ಪನೆನೇ ಗೊತ್ತಿರೋದಿಲ್ಲ ನಾದಿರಾಳಿಗೆ. ಯಾಕೆಂತಂದ್ರೆ ಒಂದ್ ರೀತಿಯಲ್ಲಿ ಅವಳು ಸಿನಿಮಾ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಒಬ್ಬ ಇಲ್ಲಿ ಅನಕ್ಷರಸ್ಥ ಹೆಣ್ಣು ಮಗಳು ಕೂಡ ಆಗಿರ್ತಾಳೆ. ಯಾರಪ್ಪ ಅಂತಂದ್ರೆ ನಾದಿರ. ಅವಳು ಈ ರೀತಿ ಕೇಳಿದಾಗ ಒಮ್ಮೆ ಅವಳು ಕೇಳಿದಂತ ಸಂದರ್ಭದಲ್ಲಿ ಸಿನಿಮಾ ಅಂದ್ರೆ ಹೇಗಿರುತ್ತೆ ಅಥವಾ ಹೇಗಿರುತ್ತದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾದಿರ ಮಾಡ್ತಾಳೆ. ಒಮ್ಮೆ ನನ್ನನ್ನ ಇಲ್ಲಿ ಕರೆದುಕೊಂಡು ಹೋಗಿ ಅಂತ ನಾದಿರ ಕೇಳ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಸಿನಿಮಾದ ಕಲ್ಪನೆಯೇ ಗೊತ್ತಿಲ್ಲದಂತಹ ನಾದಿರ.
ಹಾಗೇನೆ ಇನ್ನೊಂದ್ ಕಡೆ ಆ ಏನಾದ್ರೂ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ಬೇಕು. ಆದ್ರೆ ನಾದಿರಾಳನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಧರ್ಮದ ನಿಯಮಗಳು ಉಲ್ಲಂಘನೆ ಆಗುತ್ತವೆ ಎನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ? ಯಾಕೋ ಈ ಮಾತು ಆ ರಶೀದನ ಮೇಲೆ ಇಲ್ಲಿ ಎಲ್ಲೋ ಒಂದ್ ಕಡೆ ಯಾವಾಗಲೂ ಕೂಡ ಚುಚ್ತಾ ಇತ್ತು. ಯಾಕೆ ನಾನು ನಾದಿರಾಳನ್ನ ಸಿನಿಮಾ ಕರ್ಕೊಂಡು ಹೋಗ್ಬಾರ್ದು? ಸಿನಿಮಾವನ್ನ ಇಬ್ಬರು ಕುಳಿತು ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಆ ಸಿನಿಮಾದಲ್ಲಿ ಬರ್ತಕ್ಕಂತಹ ಪ್ರೇಮದ ದೃಶ್ಯಗಳನ್ನೆಲ್ಲ ಕಂಡು ಆಕೆ ಎಷ್ಟು ನಾಚಿಕೊಳ್ಳುತ್ತಾಳೋ ಅಥವಾ ಎಷ್ಟು ಮುದ್ದು ಮಾಡ್ತಾಳೋ ಅನ್ನೋದನ್ನ ನಾನು ಗಮನಿಸ್ಬೇಕು. ಒಳ್ಳೆ ಉತ್ತಮ ಚಿತ್ರ ನೋಡಿದರೆ ಅವಳಿಗೆ ತನ್ನಂತೆ ಸಂತೋಷ ಪಡುತ್ತಾಳೆ ಎನ್ನುವಂತಹ ಒಂದು ರೀತಿಯಾದಂತ ವಿಚಾರ ಇಲ್ಲಿ ರಶೀದನಲ್ಲಿ ಅನಿಸ್ತಾ ಇತ್ತು. ಆದರೆ ಅವಳನ್ನ ಕರೆಯುವುದಾದರೂ ಹೇಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು? ಯಾಕೆ ಆಗ್ತಾ ಇಲ್ಲ? ಅಥವಾ ಯಾವ ನಿಯಮಗಳು ಅಡ್ಡಿ ಬರ್ತಾ ಇದೋ? ಇಲ್ಲಿ ಮುಸ್ಲಿಂ ಮಹಿಳೆ ಸಿನಿಮಾಗೆ ಹೋಗೋದಕ್ಕೆ ಯಾವ ನಿಯಮಗಳು ಅಡ್ಡಿ ಬರ್ತಾ ಇದೋ? ಅಥವಾ ನಾದಿರ ಸಿನಿಮಾ ನೋಡೋದಕ್ಕೆ ಯಾವ ನಿಯಮಗಳು ಇಲ್ಲಿ ಅಡ್ಡ ಬರ್ತಾ ಇದೋ ಅಂತಕ್ಕಂಥದ್ದು ನಾವು ಗಮನಿಸೋದಾದ್ರೆ, ಅಥವಾ ಅಡ್ಡಿಪಡಿಸ್ತಾ ಇದೋ ಅನ್ನೋದನ್ನ ನೋಡೋದಾದ್ರೆ, ನೋಡಿ, ಮಸೀದಿಯಲ್ಲಿ ಮೌಲ್ವಿಗಳು ಯಾವಾಗಲೂ ಬೋಧಿಸುತ್ತಲೇ ಇರುತ್ತಾರೆ. ನೋಡಿ, ಏಕೆಂದ್ರೆ ನಿಮ್ಮ ಹೆಂಗಸರನ್ನ ಮನೆಯಿಂದ ಹೊರಗೆ ಕಳಿಸಬೇಡಿ. ನೋಡಿ, ಮಸೀದಿಯಲ್ಲಿ ಮೌಲ್ವಿಗಳು ಏನಂತ ಬೋಧಿಸ್ತಾ ಇದ್ರಪ್ಪ ಅಂದ್ರೆ, ನಿಮ್ಮ ಹೆಂಗಸರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಡಿ. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಹೆಂಗಸರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡಬೇಡಿ ಎಂದು ಹೇಳ್ತಾ ಇದ್ರು. ನೋಡಿ, ಮಸೀದಿಯಲ್ಲಿ ಮೌಲ್ವಿಗಳು ಹೇಳ್ತಾ ಇರ್ತಕ್ಕಂತಹ ಮಾತನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾನೆ ಯಾರು? ರಶೀದ್. ಅದಾದ್ಮೇಲೆ ಇಲ್ಲಿ ಇನ್ನೊಂದ್ ಕಡೆ ಏನಾಗ್ತಾ ಇದೆಯಪ್ಪ ಅಂದ್ರೆ, ಗಂಡಸರು ಏನೆಲ್ಲಾ ಅನಾಚಾರ ಮಾಡ್ಲಿ, ಆದ್ರೆ ಇಲ್ಲಿ ಬಾಯಿ ಮುಚ್ಕೊಂಡು ಕೂತಿರ್ತಕ್ಕಂತಹ ಈ ಸಮಾಜ, ಆದ್ರೆ ಹೆಂಗಸೊಬ್ಬಳು ಸಿನಿಮಾ ನೋಡಲು ಹೊರಟರೆ ಕಲ್ಲು ಬೀರುವಂತಹ ಅಲ್ಲಿ ಪ್ರಾರಂಭಿಸುತ್ತದಲ್ಲ ಅಂತಕ್ಕಂಥದ್ದು. ಹೆಣ್ಮಕ್ಳಲ್ಲಿ ಏನಾದ್ರೂ ಸಿನಿಮಾವನ್ನ ನೋಡಿದ್ದೆ ಆದ್ರೆ ಕಲ್ಲಲ್ಲಿ ಅವರ ಮನೆಗೆ ಕಲ್ಲನ್ನ ಹೊಡಿತಕ್ಕಂತಹ ಕೆಲಸವನ್ನ ಮಾಡ್ತಾ ಇತ್ತು ಇಲ್ಲಿನ ಸಮಾಜ. ಒಮ್ಮೆ ನಾದಿರ ಇಲ್ಲಿ ಸಿನಿಮಾಗೆ ಕರೆದೊಯ್ಯಬೇಕು, ಏನಾದೀತು, ಪ್ರಳಯವಾಗಲಾರದು ಅಂತ ನಿಶ್ಚಯಿಸ್ತಾನೆ. ಆದ್ರೆ ರಶೀದನ್ನ ತನ್ನ ನಿರ್ಧಾರಗಳಿಗೆ ಇಲ್ಲಿ ನಾದಿರಾಗೆ ತಿಳಿಸ್ತಾನೆ. ನಾವಿವತ್ತು ಸಿನಿಮಾಗೆ ಹೋಗೋಣ ಅಂತ ರಶೀದ್ ಏನ್ ಮಾಡ್ತಾನೆ, ತನ್ನ ನಿರ್ಧಾರವನ್ನ ತಿಳಿಸಿದಂತ ಸಂದರ್ಭದಲ್ಲಿ ಅವನು, ನೀನು ಸಿನಿಮಾ ನೋಡಬೇಕಂತಿದ್ದೀಯಲ್ಲ, ಮುಂದಿನ ಶುಕ್ರವಾರ ನಾವಿಬ್ಬರು ಸಿನಿಮಾಗೆ ಹೋಗೋಣ ಅಂತ ಹೇಳಿದಾಗ, ಆಗ ಇನ್ನೂ ಒಂದ್ ಕಡೆ ನಿಯಮಗಳಲ್ಲಿ ಬಂದಿಯಾಗಿದ್ದಂತಹ ನಾದಿರ ಅಷ್ಟು ಸುಲಭದಲ್ಲಿ ಅವಳು ಬಂಧನದಿಂದ ಎಲ್ಲೋ ಒಂದ್ ಕಡೆ ಆ ನಿಯಮಗಳ ಬಂಧನದಿಂದ ಅವಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ, ಅಯ್ಯೋ ಬೇಡ್ರಿ, ಸುಮ್ಮನೆ ತಮಾಷೆಗೆ ನಾನು ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ದು ಅಂತ ತನ್ನ ಗಂಡನನ್ನ ಎಲ್ಲೋ ಒಂದ್ ಕಡೆ ಅವನಿಗೆ ಸಮಜಾಯಿಸಿ ನೀಡ್ತಕ್ಕಂಥದ್ದು. ನಾನು ಸುಮ್ನೆ ಎಲ್ಲೋ ಒಂದ್ ಕಡೆ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ತಮಾಷೆಗೆ ಹೇಳ್ದೇರಿ ಅಂತಕ್ಕಂಥದ್ದು. ತನ್ನ ಗಂಡನಿಗೆ ಎಲ್ಲೋ ಒಂದ್ ಕಡೆ ನನ್ನಿಂದ ಚ್ಯುತಿ ಬರಬಾರ್ದು, ನೋವಾಗ್ಬಾರ್ದು ಅಂತ ಹೇಳಿ, ಹಾಗೆ ನಾವೇನಾದ್ರೂ ಸಿನಿಮಾ ಆಗಿದ್ರೆ ಇಡೀ ಊರಿಡೀ ಸುದ್ದಿ ಆಗುತ್ತೆ, ಎಲ್ಲರೂ ನಮ್ಮ ಮನೆಯ ಮೇಲೆ ಕಲ್ಲು ತೂರುತ್ತಾರೆ, ಸರಿ ಬೇಡಪ್ಪ ನೀವು ಹೋಗಿ ಬನ್ನಿ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ರಶೀದ್ ಸಿನಿಮಾಗ್ ಹೋಗ್ತಾನೆ. ಆ ಸಿನಿಮಾಗ್ ಹೋದಂತಹ ಸಂದರ್ಭದಲ್ಲಿ ಅವಳಿಲ್ಲದಂತಹ, ಅಂದ್ರೆ ನಾಜಿರ ಇಲ್ಲದಂತಹ ಸಿನಿಮಾ ನನಗೆ ಬೇಡ ಅಂತ ಹೇಳಿ ಆ ಸಿನಿಮಾ ಉತ್ತಮವಾಗಿದ್ರು ಕೂಡ ಅವನೇನ್ ಮಾಡ್ತಾನೆ, ಅಲ್ಲಿಂದ ಎದ್ದು ಬರ್ತಾನೆ. ಅರ್ಧದಲ್ಲೇ ಸಿನಿಮಾ ಥಿಯೇಟರ್ ಇಂದ ಅರ್ಧದಲ್ಲೇ ಎದ್ದು ಬಂದಂತಹ ಸಂದರ್ಭದಲ್ಲಿ, ಯಾಕೆ ಇಷ್ಟು ಬೇಗ ಬಂದ್ಬಿಟ್ರಿ, ಇಷ್ಟು ಬೇಗ ಸಿನಿಮಾ ಮುಗ್ದೋಯ್ತಾ ಅಂತ ನಾದಿರ ಪ್ರಶ್ನೆಯನ್ನ ಮಾಡ್ತಾಳೆ. ಆಗ ಅವನು ಹೇಳ್ತಾನೆ, ಉತ್ತಮ ಸಿನಿಮಾ ಇಲ್ಲೇ ಇದೆ, ನನ್ನ ಕೋಣೆಯಲ್ಲೇ ಇದೆಯಲ್ಲ, ನನ್ನ ಮನೆಯಲ್ಲೇ ಇದೆಯಲ್ಲ ಉತ್ತಮ ಸಿನಿಮಾ, ಆ ಸಿನಿಮಾ ನನಗೆ ಏಕೆ ಬೇಕು ಅಂತ ಹೇಳಿ ಮುಂದೆ ಅವನು ಶುಕ್ರವಾರದ ಸಿನಿಮಾಗಳನ್ನ ನೋಡುವಂತಹ ಕಾರ್ಯವನ್ನ ನಿಲ್ಲಿಸಿ ಅವನು ಅಲ್ಲೇ ಹೊಲದ ಕೆಲಸವನ್ನ ಮಾಡ್ತಕ್ಕಂಥದ್ದು. ಹಾಗೇನೆ ಇನ್ನು ಅವನು ಹೆಚ್ಚು ಇಲ್ಲಿ ಓದು ಬರಹವನ್ನ ಕಲ್ತಿರ್ತಕ್ಕಂತಹ ವ್ಯಕ್ತಿ, ಅಕ್ಷರಸ್ಥನಾಗಿರ್ತಕ್ಕಂತ ರಶೀದ್ ಏನ್ ಮಾಡ್ತಾನೆ, ಇತ್ತೀಚೆಗೆ ಅವನು ಸಿನಿಮಾವನ್ನ ಶುಕ್ರವಾರ ನೋಡೋದನ್ನ ನಿಲ್ಲಿಸಿದ ಮೇಲೆ ದಿನಪತ್ರಿಕೆಗಳನ್ನ ಓದಲು ಪ್ರಾರಂಭಿಸ್ತಾನೆ. ಹಾಗೇನೆ ನಾದಿರಾಳಿಗೂ ಕೂಡ ಓದು ಬರಹವನ್ನ ಕಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ, ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು.
ಹಾಗೇನೆ ಈ ತರದ ಒಂದು ವಾತಾವರಣದಲ್ಲಿ ಇದ್ದಂತಹ ನಾದಿರಾಗೆ ಇಲ್ಲಿ ತಾಯಿಯ ಮನೆ ನೆನಪೇ ಆಗೋದಿಲ್ಲ. ನಿಮ್ಗೆ ಇಲ್ಲೊಂದು ಪ್ರಶ್ನೆ ಕೇಳ್ಬೋದು. ನಾದಿರಾಳಿಗೆ ತನ್ನ ತಾಯಿಯ ಮನೆ ಅಥವಾ ತನ್ನ ತವರು ಏಕೆ ನೆನಪಾಗುವುದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ 3ನೇ ಭಾಗದಲ್ಲಿ ಏನೆಲ್ಲ ಹೇಳಿರ್ತೀನಿ ಅದೆಲ್ಲವೂ ಕೂಡ ನಿಮಗೆ ಉತ್ತರನೇ ಆಗುತ್ತೆ. ನೆನಪಿಟ್ಕೊಳ್ಳಿ, ನಾದಿರ ತನ್ನ ತಾಯಿಯ ಮನೆ ಏಕೆ ನಾದಿರಾಳಿಗೆ ನೆನಪಾಗೋದಿಲ್ಲ ಅಂತಂದ್ರೆ ಈ ಒಂದು ವಿಚಾರವನ್ನ ನೀವು ಬರಿಬೇಕಾಗುತ್ತೆ. ಯಾಕೆ ನೆನಪಾಗಲ್ಲ ಅಂತಂದ್ರೆ ಕಾರಣ ಇಷ್ಟೇನೆ. ಯಾಕೆಂದ್ರೆ ಅವಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವಳು ಯಾಕೆ ತನ್ನ ತಾಯಿಯ ಬಗ್ಗೆ ಇಲ್ಲಿ ಅವರನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ ಅಂದ್ರೆ ಇಲ್ಲಿ ತನ್ನ ಗಂಡನ ಮನೆಯಲ್ಲಿ ಪರಮ ಸುಖಿಯಾಗಿ ಇದ್ದಾಳೆ. ಗಂಡ ಇಲ್ಲಿ ಯಾವುದಕ್ಕೂ ಅವಳಿಗೆ ತೊಂದರೆಯನ್ನ ಕೊಡ್ತಕ್ಕಂಥದ್ದಾಗಲಿ ಪೀಡಿಸ್ತಕ್ಕಂಥದ್ದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಹಬ್ಬಕ್ಕೆ ತನಗೆ ಸೀರೆ ಬೇಡವೆಂದರೂ ಕೂಡ ಅವನ್ ಏನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ ಅವನು ತಂದು ಕೊಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವಳು ಏನಾದ್ರೂ ಹಬ್ಬಕ್ಕೆ ಸೀರೆ ಬೇಡ ಅಂತ ಅಂದ್ರೂ ಕೂಡ ಅವ್ನು ಏನ್ ಮಾಡ್ತಾ ಇದ್ದ, ತಂದು ಕೊಡ್ತಾ ಇದ್ದ. ಅಷ್ಟೆಲ್ಲ ಆದ್ಮೇಲೆ ಇಲ್ಲಿ ಸ್ವಲ್ಪ ಅವನೇನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಇಲ್ಲಿ ಆ ಸ್ವಲ್ಪ ಬಾಡಿದ ಮುಖವನ್ನ ಅವಳು ಏನಾದ್ರೂ ಬೇಜಾರಲ್ಲಿದ್ರು ಕೂಡ ಅವಳಿಗೆ ಸಂತೋಷವನ್ನ ಅಥವಾ ಅವಳಿಗೆ ಮೈ ಹುಷಾರಿಲ್ವಾ ಏನು ಎಲ್ಲಾ ರೀತಿಯಾಗಿ ಅವನು ಇಲ್ಲಿ ವಿಚಾರಿಸ್ಕೊಳ್ತಾ ಇದ್ದ ಅಂತಕ್ಕಂಥದ್ದು. ಹಾಗೇನೆ ಅತ್ತೆ ಮತ್ತು ಗಂಡನನ್ನ ಬಿಟ್ಟರೆ ತವರಿಗೆ ಹೋದರೆ ಆಕೆ ಒಂದೇ ದಿನದಲ್ಲಿ ಅವಳು ವಾಪಸ್ ಆಗ್ತಾ ಇದ್ಲು ಅಂತಕ್ಕಂಥದ್ದು. ಹಾಗೇನೆ ಈ ರೀತಿ ಅವಳ ಒಂದು ಗಂಡನ ಮನೆಯಲ್ಲಿ ಒಂದು ದಾಂಪತ್ಯ ಒಂದು ಮಟ್ಟಕ್ಕೆ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆದ್ದರಿಂದ ಇಲ್ಲಿ ನಾದಿರ ಏನಪ್ಪಾ ಅಂತಂದ್ರೆ ತನ್ನ ತವರು ಮನೆಯ ಬಗ್ಗೆ ಅವಳು ಯೋಚನೆಯನ್ನ ಮಾಡ್ತಾ ಇರ್ಲಿಲ್ಲ, ಅಥವಾ ಅವರ ತವರು ಮನೆ ಅಥವಾ ತನ್ನ ತಾಯಿಯ ಮನೆ ನೆನಪು ಬರ್ತಾ ಇರಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಭಾಗ 3ರ ಒಂದು ವಿವರಣೆಯಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಶುಭವಾಗ್ಲಿ.